ಯಾದಗಿರಿ ಜಿಲ್ಲಾಡಳಿತ ಕಚೇರಿಗೆ ಬೆಳ್ಳಂಬೆಳಗ್ಗೆನೆ ಸರ್ಕಾರಿ ಕಚೇರಿಗಳಿಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಭೇಟಿ ನೀಡುವ ಮೂಲಕ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಳೆದ ಏಪ್ರಿಲ್ 1ರಿಂದ ಮೇ 31ರವರೆಗೂ ಸರ್ಕಾರಿ ಕಚೇರಿಗಳ ಸಮಯ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೂ ನಿಗದಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಬದಲಾದ ಸಮಯಕ್ಕೆ ನೌಕರರು ಬರುತ್ತಿದ್ದಾರೋ ಇಲ್ಲವೋ ಎಂದು ಪರಿಶೀಲನೆಗಾಗಿ ಶಾಸಕರು ಬೆಳಗ್ಗೆ 8ಕ್ಕೆ ಜಿಲ್ಲಾಡಳಿತ ಭವನದ ಕಟ್ಟಡಕ್ಕೆ ತೆರಳಿ ಸುಮಾರು ತಾಸು ವಿವಿಧ ಇಲಾಖೆಗಳ ಕಚೇರಿಗಳಿಗೆ ಭೇಟಿ ನೀಡಿದರೆ ಬಹುತೇಕ ಅಧಿಕಾರಿಗಳ ಕುರ್ಚಿಗಳು ಖಾಲಿಯಿದ್ದವು. ಇದನ್ನು ನೋಡಿ ದಂಗಾದ ಶಾಸಕರು ಸಮಯ ಬದಲಿಯಾಗಿ 22 ದಿನಗಳು ಕಳೆದರೂ ಬಹುತೇಕರು ಇನ್ನೂ ಹಿಂದಿನ ಸಮಯಕ್ಕೆ ಬರುತ್ತಿದ್ದಾರೆಂಬ ಮಾಹಿತಿ ಅಲ್ಲಿದ್ದ ಸಾರ್ವಜನಿಕರಿಂದ ಕೇಳಿದ ಮೇಲಂತೂ ಶಾಸಕರು ನೇರವಾಗಿ ಡಿಸಿ ಡಾಕ್ಟರ್ ಸುಶೀಲಾ ಅವರ ಕೊಠಡಿಗೆ ತೆರಳಿದ್ದಾರೆ. ಆಗ ಅವರು ಕೂಡ ಇನ್ನೂ ಬಂದಿರಲಿಲ್ಲ. ಹೀಗಾಗಿ ಶಾಸಕರು ಕೆಲ ಹೊತ್ತು ನಮ್ಮ ಜಿಲ್ಲೆಯಲ್ಲಿ ಸಮಯ ಬದಲಾಗಿದೆಯೋ ಇಲ್ಲವೋ ಎಂಬ ಗೊಂದಲಕ್ಕೆ ಬಿದ್ದು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ತಮಗಾದ ಅನುಭವ ಮತ್ತು ಬಹುತೇಕ ಅಧಿಕಾರಿಗಳು ಇನ್ನೂ ತಮ್ಮ ಕಚೇರಿಗಳಿಗೆ ಭೇಟಿ ನೀಡದೇ ಇರುವ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ಬಿಸಿಲಿನಿಂದ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ ಸರ್ಕಾರ ಸಮಯ ಬದಲಿಸಿ ತಿಂಗಳ ಸಮೀಪಿಸುತ್ತಿದೆ. ಆದರೂ ಅಧಿಕಾರಿಗಳು ಸಮಯ ಪಾಲನೆ ಮಾಡುತ್ತಿಲ್ಲ ಎಂದು ಡಿಸಿ ಅವರಿಗೆ ತಿಳಿಸಿದಾಗ, ಇಲ್ಲ ಸರ್, ಬಂದಿರುತ್ತಾರೆ, ಉಪಹಾರ ಸೇವನೆಗಾಗಿ ಅಲ್ಲಿ ಎಲ್ಲಿಯೋ ಹೋಗಿರುತ್ತಾರೆಂಬ ಉಡಾಫೆ ಉತ್ತರ ನೀಡಲು ಮುಂದಾದಾಗ ನಾಳೆಯಿಂದ ಹೀಗಾಗಬಾರದು ಎಂದು ಸೂಚನೆಯನ್ನ ನೀಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.